ಎಲಿಟ್ ಗ್ರೂಪ್ ಚೇರ್ಮನ್ ಜೆಸಿ ರಾಯ್ ಸೂಸೈಡ್ ಕೇಸ್. ರಾಯ್ ಸಾವಿನ ಸುತ್ತ ಹಲವಾರು ಅನುಮಾನಗಳ ಹುತ್ತ ಬೀಳ್ತಾ ಇದೆ. ಅಶೋಕನಗರ ಠಾಣೆಯಲ್ಲಿ ಅನುಮಾನಾಸ್ಪದ ಸಾವು ಕೇಸ್ ಕೂಡ ದಾಖಲಾಗಿದೆ. ಇವತ್ತು ಬೌರಿಂಗ್ ಆಸ್ಪತ್ರೆಯಲ್ಲಿ ರಾಯ್ ಮರಣೋತ್ತರ ಪರೀಕ್ಷೆ ನಡೆಯಲಿಕ್ಕಿದೆ. ಪೋಸ್ಟ್ ಮಾರ್ಟಮ್ FSL ರಿಪೋರ್ಟ್ ಬಂದ ಬಳಿಕ ತೀವ್ರ ತನಿಖೆಯನ್ನ ನಡೆಸಲಾಗುತ್ತೆ. ಈಗಾಗಲೇ IT ಅಧಿಕಾರಿಗಳಿಗೆ ನೋಟಿಸ್ ಅನ್ನ ನೀಡಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ಕಾನ್ಫಿಡೆಂಟ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿಯ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗುತ್ತೆ. CJ ರಾಯ್ ಬ್ಯಾಂಕ್ ವಹಿವಾಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಪೊಲೀಸ್ನವರು. ಈಗಾಗಲೇ ಪೋಸ್ಟ್ ಮಾರ್ಟಮ್ಗೆ ಸಹಿ ಹಾಕಿ ಹೋಗಿರುವಂತಹ ಕುಟುಂಬಸ್ಥರು ಈಗಾಗಲೇ ನೋಡಿ ರಾಯ್ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದಕ್ಕೆ ಸಾಕಷ್ಟು 108 ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಸೊ ಹಾಗಾಗಿ ಹೇಗೆ ಸಾವನ್ನಪ್ಪಿದ್ರು, ಯಾಕಾಗಿ ಸಾವನ್ನಪ್ಪಿದ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಪದೇ ಪದೇ IT ರೇಡ್ ಆಗ್ತಾ ಇದ್ದರ ಹಿನ್ನೆಲೆಯಲ್ಲಿ ಟಾರ್ಚರ್ ಆಗ್ತಾ ಇತ್ತು ಅನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಇದು ಸಹಜವಾಗಿಯೇ ಅನುಮಾನಗಳಿಗೆ ಕೂಡ ವ್ಯಕ್ತವಾಗ್ತಾ ಇದೆ. ನಾನು 5 ನಿಮಿಷ ಬರ್ತೀನಿ ಅಂತ ಹೇಳಿ ತನಿಖೆಯ ಸಂದರ್ಭದಲ್ಲಿ ಹೋದಂತಹ ವ್ಯಕ್ತಿ ಹೆಣವಾಗಿದ್ದಾನೆ. ಮತ್ತೆ CCTVಯ ಫುಟೇಜ್ಗಳು ಕೂಡ ಸಿಗ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಧಿಕಾರಿಗಳು ಕೂಡ ಹೇಳ್ತಾ ಇದ್ರು CCTV ವರ್ಕ್ ಆಗ್ತಾ ಇರಲಿಲ್ಲ ಕಳೆದ ಡಿಸೆಂಬರ್ನಿಂದಲೂ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾಗಿ ಹೇಗಾಯಿತು, ಯಾವ ರೀತಿಯಾಗಿ ಸಾವಾಯಿತು ಅನ್ನುವಂತಹ ಪ್ರಶ್ನೆ ಈಗ ವ್ಯಕ್ತವಾಗ್ತಾ ಇದೆ. CJ ರಾಯ್ ಕಟ್ಟಿದ್ದು 8,500 ಕೋಟಿಯ ಸಾಮ್ರಾಜ್ಯ. ಮತ್ತು ಅವರ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಯಾವಾಗಲೂ ಆಕ್ಟಿವ್ ಆಗಿ ಇರ್ತಾ ಇದ್ರು. ಮತ್ತು ಒಂದು ವಿಡಿಯೋವನ್ನು ಕೂಡ ನಾವು ಗಮನಿಸಿದ್ದೇವೆ. ಚಿಕ್ಕ ವಯಸ್ಸಿನಲ್ಲಿ ಅವರು ಯಾವ ರೀತಿಯಾಗಿ ಬೆಳೆದು ಬಂದರು ಅನ್ನುವಂತಹದನ್ನೆಲ್ಲನೂ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದಂತಹ ವ್ಯಕ್ತಿಗೆ ಏನಾಯಿತು? ಹಣಕಾಸು, ಕಾರು, ಬಂಗ್ಲಾ ಎಲ್ಲವೂ ಕೂಡ ಇತ್ತು. ಎಲ್ಲಿಂದಲೋ ಬಂದು ಬೆಂಗಳೂರಿನಲ್ಲಿ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಂತಹ ಅಂಥ ದೊಡ್ಡ ವ್ಯಕ್ತಿ, ಕಾನ್ಫಿಡೆಂಟ್ ಗ್ರೂಪನ್ನು ಕಟ್ಟಿ ಬೆಳೆಸಿದಂತಹ ವ್ಯಕ್ತಿ, ಎಷ್ಟೋ ವಿದ್ಯಾರ್ಥಿಗಳಿಗೆ ಆಧಾರ ಸ್ತಂಭವಾಗಿದ್ದಂತಹ ವ್ಯಕ್ತಿ ಇವತ್ತು ಸುಸೈಡ್ ಮಾಡ್ಕೊಳ್ತಾರೆ ಅಂತಂದರೆ ಎಷ್ಟು ಮಾನಸಿಕ ಒತ್ತಡದಿಂದ ಅವರು ಬಳಲಿರಬಹುದು. ಕುಟುಂಬಸ್ಥರ ಜೊತೆ ಇದ್ಯಾವುದನ್ನು ಕೂಡ ಅವರು ಶೇರ್ ಮಾಡಿಕೊಳ್ಳಿಲ್ವಾ? ಅವರು ಸೂಸೈಡ್ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಕುಟುಂಬಸ್ಥರು ಯಾರು ಅವರ ಕಣ್ಣಿಗೆ ಕಾಣಿಸ್ಲಿಲ್ವಾ? ಮಗಳು ಕೂಡ ಇದ್ದಾರೆ, ಹೆಂಡತಿ, ಮಕ್ಕಳು ಯಾರೂ ಕೂಡ ಅವರ ಕಣ್ಣಿಗೆ ಕಾಣಿಸ್ಲಿಲ್ವಾ? ಯಾಕಾಗಿ ಸೂಸೈಡ್ ಮಾಡಿಕೊಂಡ್ರು? IT ರೇಡ್ ಆಗಿದ್ದಕ್ಕೆ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೊಳ್ತಾನೆ ಅಂತಂದರೆ ನಿಜಕ್ಕೂ IT ಒಮ್ಮೆ ಬೇಟೆ ಆಡೋದಕ್ಕೆ ಶುರು ಮಾಡಿದ್ರೆ ಶನಿ ಎಗ್ಲೇರ್ತು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದಕ್ಕೆ ಭಯ ಬಿದ್ದು ಆ ಮೂಲವನ್ನು ಕೆದಕಿದ್ರೆ ಏನು ಕತೆ ಗೊತ್ತಿಲ್ಲ. IT ಅಧಿಕಾರಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಏನು ಕೇಳಿದ್ರಿ ನೀವು, ಏನು ಪ್ರಶ್ನೆಯನ್ನು ಮಾಡಿದ್ರಿ, ಯಾವ ರೀತಿಯಾಗಿ ತನಿಖೆ ನಡೀತಾ ಇತ್ತು, ಅವರು ಸಾವನ್ನಪ್ಪೋದಕ್ಕೆ ಏನು ಕಾರಣ? ಮತ್ತು ಈ ಉದ್ಯಮಿಯ ಹೆಸರು ಅಷ್ಟಾಗಿ ಏನು ಫೇಮಸ್ ಆಗಿರಲಿಲ್ಲ, ನಾವು ಕೂಡ ಗಮನಿಸಿದ್ದೇವೆ. ಬಟ್ ಆದರೆ ಯಾವಾಗ ಬಿಗ್ ಬಾಸ್ ಸೀಸನ್ 11ನಲ್ಲಿ ಹನುಮಂತು ವಿನ್ ಆದರೂ ಅವಾಗ ಅವರೊಂದು ಕಾರನ್ನು ಗಿಫ್ಟ್ ಆಗಿ ಕೊಡ್ತಾರೆ. ಆವಾಗ ಪ್ರತಿಯೊಬ್ಬರಿಗೂ ಕೂಡ ಪರಿಚಯ ಆಗ್ತಾರೆ ಈ ಉದ್ಯಮಿ CJ ರಾಯ್ ಯಾರು ಅನ್ನೋದನ್ನು.